ವೆಲ್ಕಮ್ ಬ್ಯಾಕ್. ಕಾಮಗಾರಿ ನಡೆದ 2 ತಿಂಗಳಿಗೆ ಬಣ್ಣ ಬಯಲಾಗಿದೆ. 2 ಕೋಟಿ ರೂಪಾಯಿ ಮೌಲ್ಯದ ಬ್ರಿಡ್ಜ್ನ ಕಳಪೆ ಕಾಮಗಾರಿ ಬೆಳಕಿಗೆ ಬಂದಿದೆ. ಉಜ್ಜಯಿನಿಯಿಂದ ಕೂಡ್ಲಿಗಿಗೆ ಹೋಗುವ ರಸ್ತೆ ಬ್ರಿಡ್ಜ್ನಲ್ಲಿ ಬಿರುಕು ಮೂಡಿದೆ. ಕಾಮಗಾರಿ ನಡೆದ 2 ತಿಂಗಳಿಗೆ ಈ ಬ್ರಿಡ್ಜ್ನ ಬಣ್ಣ ಬಯಲಾಗಿರುವಂಥದ್ದು. 2 ಕೋಟಿ ರೂಪಾಯಿ ಮೌಲ್ಯದ ಬ್ರಿಡ್ಜ್ನ ಕಳಪೆ ಕಾಮಗಾರಿ ಬೆಳಕಿಗೆ ಬಂದಿದೆ. ಉಜ್ಜಯಿನಿಯಿಂದ ಕೂಡ್ಲಿಗಿಗೆ ಹೋಗುವ ರಸ್ತೆ ಬ್ರಿಡ್ಜ್ ಬಿರುಕು ಮೂಡಿದೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಗೆ ಹೋಗುವಂತಹ ರಸ್ತೆ ಬಿರುಕುಗೊಂಡಿರುವಂಥದ್ದು. ಇನ್ನು PWD ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. 2 ಕೋಟಿ ರೂಪಾಯಿ ಮೌಲ್ಯದ ಬ್ರಿಡ್ಜ್ನ ಕಳಪೆ ಕಾಮಗಾರಿ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಕಾಮಗಾರಿ ನಡೆದ 2 ತಿಂಗಳಿಗೆ ಬಣ್ಣ ಬಯಲಾಗಿದೆ. ಇನ್ನು PWD ಇಲಾಖೆಯ ವ್ಯಾಪ್ತಿಗೆ ಒಳಪಡುವಂತಹ ಸೇತುವೆ ಇದಾಗಿದೆ. ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಕಾಮಗಾರಿ 2 ತಿಂಗಳಲ್ಲಿ ಕಳಪೆಯಾಯ್ತಾ ಎನ್ನುವುದು ಸಾರ್ವಜನಿಕರ ಪ್ರಶ್ನೆ. ಈ ಬಗ್ಗೆ ಸಾರ್ವಜನಿಕರು, ಸ್ಥಳೀಯರು PWD ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಗುಣಮಟ್ಟದ ಬ್ರಿಡ್ಜ್ ಮಾಡೋದು ಬಿಟ್ಟು ಕಳಪೆ ಕಾಮಗಾರಿ ಮಾಡಿದ್ರ ಅಧಿಕಾರಿಗಳು. ಶಾಸಕ NT ಶ್ರೀನಿವಾಸ್ ಕೂಡ್ಲಿಗಿ ಕ್ಷೇತ್ರದ ಅಭಿವೃದ್ಧಿಗೆ ಭಗೀರಥನಂತೆ ಕಾರ್ಯನಿರ್ವಹಿಸ್ತಾ ಇದ್ರೆ, ಇತ್ತ ಅಧಿಕಾರಿಗಳು ಮಾತ್ರ ಕಳಪೆ ಕಾಮಗಾರಿ ಮಾಡಿ ಕೈ ತೊಳೆದುಕೊಳ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇಡೀ ತಾಲೂಕಿನಾಗ ಯಾರೋ ಕಾಂಟ್ರಾಕ್ಟರ್ ಆಗಿರಲಿ, ಯಾರಾಗಿರಲಿ, ಅವ್ರನ್ನ ಇಲ್ಲ ಅಧಿಕಾರಿಗಳು ಯಾವ ಕಾರಣಕ್ಕೂ ಅವ್ರನ್ನ ತಕ್ಷಣ ಅವ್ರನ್ನ ಏನೇನು ಕೆಲಸ ಮಾಡ್ತಾರೋ ಏನೇನಿಲ್ಲ ಅವರು ಇರ್ತಕ್ಕಂಥವ್ರು ಯಾರು ಇರ್ತಾರ ಅವರು ಅಸಿಸ್ಟೆಂಟ್ಸ್ಗಳು ಅವ್ರನ್ನ ಕಳಿಸಿ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಮಾಡಿಲ್ಲ ಅಂದರೆ ಇಲ್ಲ ನಮ್ಮ ಕ್ಷೇತ್ರದಾಗ ಪಾಪ ನಮ್ಮ ಸಾಹೇಬರು ಡಾಕ್ಟ್ರು ಒಳ್ಳೆಯ ಶಾಸಕರು ಬಂದಾರೆ. ನಮ್ಮ ಡಾಕ್ಟ್ರು ಒಬ್ಬ ನಮಗೆ ಯಾರೋ ಒಬ್ಬ ಮಾಮೂಲಿ ಮನುಷ್ಯ ಒಬ್ಬ ಎಮ್ಮಿಕಾಯರು ಹೋದ್ರೂ ಕೂಡ ಅವ್ರಿಗೆ ಸ್ಪಂದಿಸಿ ಏನು ಮಾಡಬೇಕು ಏನಿಲ್ಲ ಆರೋಗ್ಯ ಸ್ಥಿತಿ ಇವತ್ತಿಲ್ಲ. ನಮಗೆ ಕುಡಿಯೋ ನೀರು, ರಸ್ತೆ, ಕರೆಂಟು, ಶಿಕ್ಷಣ, ಹಾಸ್ಪಿಟ್ಲು ಇವು 4 ಇದ್ದರೆ ಯಾರು ನಮ್ಮ ಕೂಡ್ಲಿ ತಾಲೂಕು ಜನಗಳು ಏನು ಕೇಳೋದಿಲ್ಲ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಇನ್ನು ಕಾಮಗಾರಿ ನಡೆದ 2 ತಿಂಗಳಿಗೆ ಈ ಒಂದು ಬ್ರಿಡ್ಜ್ನ ಬಣ್ಣ ಬಯಲಾಗಿರುವಂಥದ್ದು. 2 ಕೋಟಿ ರೂಪಾಯಿ ಮೌಲ್ಯದ ಬ್ರಿಡ್ಜ್ ಕಳಪೆ ಕಾಮಗಾರಿ ಇದೀಗ ಬೆಳಕಿಗೆ ಬಂದಿದೆ. ಸೊ ಯಾವಾಗ ಉದ್ಘಾಟನೆ ಆಗಿತ್ತು, ಈ ಬಗ್ಗೆ ಡೀಟೇಲ್ಸ್ ನೀಡೋದಾದ್ರೆ? ಹೌದು ಸಿಂಚನ, ಏನು ಅಂತ ಹೇಳಿದ್ರೆ ಈ ಏನ್ ಬ್ರಿಡ್ಜ್ ಇದೆ ಇದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಯಿನಿಯಿಂದ ಕೂಡ್ಲಿಗೆ ಹೋಗುವಂತಹ ರಸ್ತೆಯ ಮಾರ್ಗದಲ್ಲಿ ಬರ್ತಾ ಇರ್ತಕ್ಕಂತ ಈ ಸೇತುವೆಯ ಒಟ್ಟು ವೆಚ್ಚ, ಅಂದಾಜು ವೆಚ್ಚವನ್ನ ನಾವು ಗಮನಿಸೋದಾದ್ರೆ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಏನು ನಿರ್ಮಾಣ ಮಾಡಿರ್ತಕ್ಕಂತ PWD ಇಲಾಖೆಯ ಅಧಿಕಾರಿಗಳು ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, PWD ಇಲಾಖೆಯ ಅಧಿಕಾರಿಗಳ ಕಾರ್ಯವೈಖರಿಯನ್ನೇ ಇಲ್ಲಿ ಎತ್ತಿ ತೋರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆ ಕಾಮಗಾರಿಯನ್ನ ಕೂಡ ಕೈಗೊಳ್ಳಲಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೇಕು ಮತ್ತು ಅಧಿಕಾರಿಗಳ ಕಳಪೆ ಕಾಮಗಾರಿಯಿಂದ ಇವತ್ತು ಆ ಸೇತುವೆ ಏನಿದೆ ನಿಜಕ್ಕೂ ಕೂಡ ಅದರ ಬಣ್ಣ ಬಯಲಾಗಿದೆ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಕೊಟ್ಟೂರು ತಾಲೂಕಿನ ನೋಡ್ಬೋದು, ಅಲ್ಲಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾಮಗಾರಿ ಕಳಪೆಯಾಗಿರೋದ್ರಿಂದ ಈ ಮಾರ್ಗದಲ್ಲಿ ಓಡಾಡ್ತಕ್ಕಂಥ ಬಸ್ಗಳಾಗ್ಲಿ, ವೆಹಿಕಲ್ಗಳಾಗ್ಲಿ ಪ್ರಾಣಭಯದಲ್ಲೇ ಓಡಾಡಬೇಕಾದಂತ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಈಗ ಮಳೆಗಾಲ ಬೇರೆ, ಯಾವಾಗ ಯಾವ ರೀತಿಯಾದಂತಹ ಘಟನೆಗಳು ನಡೀತವೆ ಅನ್ನುವಂಥದ್ದು ಕೂಡ ಗೊತ್ತಾಗಲ್ಲ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಆದ್ರೆ PWD ಅಧಿಕಾರಿಗಳ ಕಾರ್ಯವೈಖರಿಗೆ ನಿಜವಾಗ್ಲೂ ಕೂಡ ಅವ್ರ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡ್ತಕ್ಕಂಥ ಪರಿಸ್ಥಿತಿಲಿ ಇದೆ. ಇನ್ನು ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತಕ್ಕಂತ NT ಶ್ರೀನಿವಾಸ್ ಅವರು, ಕೂಡ್ಲಿಗಿ ಶಾಸಕರು, ಅವಿರತವಾಗಿ ಪರಿಶ್ರಮ ಪಡ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅನುದಾನವನ್ನ ಕ್ಷೇತ್ರಕ್ಕೆ ತಂದಂತ ಶಾಸಕರು ಅಂತಾನೆ ಹೇಳ್ಬೋದು. ಇಂತ ಏನು ಶಾಸಕರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಕಾರ್ಯವೈಖರಿಗೆ ಇದೊಂದು ಕನ್ನಡಿ ಅಂತಾನೆ ಹೇಳ್ಬೋದು. ಹೀಗಾಗಿ ಈ ಒಂದು ಏನು ಬ್ರಿಡ್ಜ್ ಕಾಮಗಾರಿ ಕಳಪೆ ಆಗಿರೋದ್ರಿಂದ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈ ಬಗ್ಗೆ ವಿಸ್ತೃತ ಸುದ್ದಿಯನ್ನು ಕೂಡ ಮಾಡ್ತು. ಹೀಗಾಗಿ ಈ ಸುದ್ದಿಯ ಬಳಿಕ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡು ಬಿಟ್ಟು ಆ ಕಾಮಗಾರಿ ಏನ್ ಕಳಪೆ ಆಗಿದೆ ಅದನ್ನ ಸರಿಪಡಿಸುವಂತಹ ಗೋಜಿಗೆ ಹೋಗ್ತಾರಾ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಿದ್ದು ಏನೇನು ಮಾಡಿ ಅವರು ಅನುದಾನ ತಂದು ನಮ್ಮ ಕ್ಷೇತ್ರಕ್ಕೆ ಅನುದಾನ ತಂದಿದ್ದಾರೆ. ಆದರೆ ಈ ಅಧಿಕಾರಿ